ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ವಿ ಗೊತ್ತಾ? ಹೇಳ್ತೀನಿ ಬನ್ನಿ. ನಾನು ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿದ್ದೆ ಅಲ್ವಾ, ನಮ್ಮ ಫ್ರೆಂಡ್ ಮನೆಗೆಲ್ಲ ಬಂದಿದ್ದರು. ನಾವು ಕೂಡ ಅವ್ರ ಮನೆಗೆ ಅರಿಶಿನ ಕುಂಕುಮ ತಗೊಳ್ಳೋಕ್ಕೆ ಹೋಗಬೇಕು ಅಂತ. ಸೊ ನೆಕ್ಸ್ಟ್ ಡೇ ಅವ್ರ ಮನೆಗೆ ಪ್ಲ್ಯಾನ್ ಮಾಡಿಕೊಂಡು ನಾನು ಮತ್ತು ನನ್ನ ಫ್ರೆಂಡು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಸ್ಕೂಲ್ಗೆ ಕೂಡ ರಜೆ ಇತ್ತು. ಸೊ ಹೋಗಿ ಬರೋಣ ಅಂತ ಹೊರಟ್ವಿ. ಇನ್ನೇನು ಬಂತು ಮನೆ ನೋಡಿ, ಬಂದಳು. ಇವಳು ನಮ್ಮ ಫ್ರೆಂಡ್ ಮಗಳು, ಇವಳು ನನ್ನ ಫ್ರೆಂಡು, ಇವಳು ವಿದ್ಯಾ ಅಂತ. ಇವಳು ನನ್ನ ಮಗಳು, ಗೊತ್ತಲ್ಲ ನಿಮಗೆ. ಇವಳು ನನ್ನ ಫ್ರೆಂಡ್ ನವ್ಯ, ಆ್ಯಕ್ಚುಲಿ ಗೊತ್ತಿರುತ್ತೆ. ನಾವು 3 ಜನ ಯಾವಾಗಲೂ ಕೂಡ ಕ್ಲೋಸ್ ಫ್ರೆಂಡ್ಸ್, ಇದೇ ಥರ ಇರ್ತೀವಿ. ಯಾವಾಗಲೂ ಕೂಡ ತುಂಬ ಎಂಜಾಯ್ ಮಾಡ್ತೀವಿ. ಇದೇ ಅವ್ರ ಮನೆ. ಮುಂಚೆ ಎಲ್ಲರೂ ಕೂಡ ಒಂದೇ ಕಡೆ ಇದ್ವಿ. ಇವಾಗ ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ಮನೆ ಮಾಡಿಬಿಟ್ಟಿದ್ದೀವಿ. ನಮಗೆ ಎಲ್ಪ್ ಆಗೋ ಥರ ಮನೆ ಮಾಡ್ಕೊಂಡಿದ್ದೀವಿ. ಇವರು ಕೂಡ ಶಾಪ್ ಓಪನ್ ಮಾಡಿದ್ದಾರೆ. ಸೊ ಸುಮ್ಮನಹಳ್ಳಿ ಹತ್ರ ಇವರು ಕೂಡ ಮನೆ ಮಾಡ್ಕೊಂಡಿದ್ದಾರೆ. ಸೊ ನಾವು ಕೂಡ ಇವತ್ತು ಫಸ್ಟ್ ಟೈಮ್ ಅವ್ರ ಮನೆಗೆ ಬರ್ತಾ ಇದ್ದೀವಿ. ಬನ್ನಿ ಹೋಗೋಣ. 2nd ಫ್ಲೋರಲ್ಲಿ ಮನೆ ಇರೋದು. ಬನ್ನಿ ಫ್ರೆಂಡ್ಸ್. ಇವಳು ನನ್ನ ಕುಚ್ಚುಕ್ಕು ದೋಸ್ತು. ಮನೆಗೆ ಹೋದ್ವಿ. ನಮ್ಮ ಫ್ರೆಂಡ್ ಎಲ್ರಿಗೂ ಕೂಡ ಜ್ಯೂಸ್ ಕೊಟ್ಟಳು. ಜ್ಯೂಸ್ ಕುಡಿತಾ ಇದ್ದೀವಿ. ಮಕ್ಕಳು ಕೂಡ ಬಂದರು, ಜ್ಯೂಸ್ ಎಲ್ಲ ಕುಡ್ಕೊಂಡ್ವಿ. ತುಂಬ ಖುಷಿ ಆಯಿತು. ಇದೇ ನಮ್ಮ ಫ್ರೆಂಡ್ ಮನೆ. ಅವರು ಕೂಡ ನಾವು ಬರ್ತೀವಿ ಅಂತ ಪಾಪ ಏನೇನೋ ಪ್ರಿಪ್ರೇಷನ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಲು. ನೋಡಿ, ಅವ್ರ ಮನೇಲಿ ಕೂಡ ಲಕ್ಷ್ಮೀ ದೇವಿನ ಕೂರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ವಾ? ಆ್ಯಕ್ಚುಲಿ ಹಬ್ಬದ ದಿನವೇ ಬರಬೇಕಾಗಿತ್ತು, ಬರೋಕ್ಕಾಗಲಿಲ್ಲ. ನಾವು ಕೂಡ ಬಂದ ತಕ್ಷಣ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅಕ್ಷತೆನ ಹಾಕಿ ದೇವ್ರ ಆಶೀರ್ವಾದನ ಪಡ್ಕೊಂಡ್ವಿ. ಅಷ್ಟರಲ್ಲಿ ಮಕ್ಕಳು ಕೂಡ ಆ ಕಡೆ ಈ ಕಡೆ ಓಡೋಗ್ಬಿಟ್ರು. ಅವ್ರಿಗೆ ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಲ್ವ, ಸೊ ಆಟ ಆಡೋದಕ್ಕೆ ಹೊರಟೋದ್ರು. ಮುಂಚೆ ಎಲ್ಲರೂ ಕೂಡ ಒಂದೇ ಕಡೆ ಇದ್ದರು, ಅಲ್ಲೇ ಆಟ ಆಡ್ಕೊತಾ ಇದ್ದರು. ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ ಇಷ್ಟು ದಿನ. ಸೊ ಇವತ್ತು ಸಿಕ್ಕಿದ್ರಲ್ಲ, ಇವೆಲ್ಲರೂ ಕೂಡ ಓಡೋಗ್ಬಿಟ್ರು. ನಮ್ಮ ಫ್ರೆಂಡ್ ಕೂಡ ದೇವರಿಗೆ ನಮಸ್ಕಾರ ಮಾಡಿಕೊಂಡ್ಳು. ಅಕ್ಷತೆ ಎಲ್ಲ ಹಾಕಿದ್ವಿ. ಇಲ್ಲಿ ಇವರಿಬ್ಬರೂ ತುಂಬ ಬ್ಯುಸಿ ಅಡುಗೆ ಮಾಡೋದ್ರಲ್ಲಿ. ಇವಳು ನನ್ನ ಫ್ರೆಂಡು, ಇವಳು ಅವಳ ಸಿಸ್ಟರು ಯುಕ್ತಿ ಅಂತ. ಇವಳನ್ನು ಕೂಡ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ ನೀವು. ಆ್ಯಕ್ಚುಲಿ ಹಬ್ಬ ಆಗಿರೋದ್ರಿಂದ ನಾನ್ ವೆಜ್ ಮಾಡೋ ಆಗಿರಲಿಲ್ಲ, ವೆಜ್ ಮಾಡ್ತಾಯಿದ್ರು. ಇದು ಮಕ್ಕಳುಗಳು ರೂಮಲ್ಲಿ ನೋಡಿ ಆಟ ಆಡ್ತಾ ಇದ್ದಾರೆ. ಅವ್ರ ಖುಷಿನೇ ಅವರಿಗೆ. ಈ ಕಡೆ ಇನ್ನೊಂದು ರೂಮ್ ಬರುತ್ತೆ. ಸೊ ಇದು 2 BHK ಹೋಮು. ಈ ಕಿಟ್ಲೆಗಳು ಇಲ್ಲೇನೋ ಮಾಡ್ತಾಯಿದ್ದಾರೆ. ಸುಮ್ಮನೆ ಇರೋಂಗೆ ಇಲ್ಲ ಮಕ್ಕಳುಗಳು. ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾರೆ, ಎಲ್ಲ ಕಡೆ ಮುಡ್ತಾರೆ, ಅದೇನು ಅದೇನು ಅಂತ. ತುಂಬ ಎಂಜಾಯ್ ಮಾಡಿದರು ಅವರು ಕೂಡ ಪಾಪ. ಖುಷಿ ಅವಳಿಗೆ ನೋಡಿ, ಈ ಡಾಲ್ ನೋಡಿ ತುಂಬ ಖುಷಿ ಅವಳಿಗೆ. ಫೈನಲಿ ಅಡುಗೆ ಎಲ್ಲ ಆಯಿತು. ನೋಡಿ ಏನೇನು ಅಡುಗೆ ಮಾಡಿದ್ಲು ಅಂತ. ಒಬ್ಬಟ್ಟು ಮಾಡಿದ್ಲು, ಮೆಣಸಿನ್ಕಾಯಿ ಬಜ್ಜಿ, ಸೌತೆಕಾಯಿ, ನಮಗೋಸ್ಕರ ಮಶ್ರೂಮ್ ಪಲಾವ್ ಮಾಡಿದ್ಲು, ಹಾಗೆ ಕೋಸಂಬರಿ, ಅನ್ನ, ಸಾಂಬಾರು, ಹುಳಿಗೊಜ್ಜು, ಇಷ್ಟು ಐಟಮ್ಸ್ನ ಮಾಡಿದ್ರು. ತಿನ್ನೋ ಅಷ್ಟರಲ್ಲಿ ಸಾಕಾಗೋಯ್ತು. ಹೊಟ್ಟೆ ಫುಲ್ಲಾಗೋಯ್ತು. ಪಲಾವ್ಗೆ ಸಾಕಾಗೋಯ್ತು. ಅನ್ನ ಸಾಂಬಾರು ತಿನ್ನೋದಕ್ಕಾಗಲೇ ಇಲ್ಲ. ಎಲ್ರಿಗೂ ಕೂಡ ಊಟನ ಬಡಿಸ್ಕೊಂಡು ಊಟ ಮಾಡಿದ್ವಿ. ಮೊದಲು ಮಕ್ಕಳಿಗೆಲ್ಲ ಹಾಕಿದ್ವಿ. ಅವರು ನೋಡಿ, ಒಬ್ಬಳು ತಿಂದರೆ ಒಬ್ಬರು ತಿನ್ನೋಂಗೆ ಇಲ್ಲ. ನನ್ನ ದೊಡ್ಡ ಮಗಳಂತೂ ಸ್ವೀಟ್ ಅಂದರೆ ಬೇಡ ಅಂತಾಳೆ ನೋಡಿ, ವಾಪಸ್ ತೆಗ್ದಾಕ್ತಾಳೆ. ಮತ್ತು ನಾವೆಲ್ಲ ತಿಂದ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡಿ ನಮ್ಮ ಊಟ ಹೀಗಿತ್ತು ಇವತ್ತಿಂದು. ಮಕ್ಕಳು ಕೂಡ ನುಕ್ಕಾಡ್ಕೊಂಡು ತಿಂತಾ ಇದ್ದಾರೆ, ತಿನ್ನೋನೋ ಬೇಡವೋ ಅಂತ. ಇವಳು ನೋಡಿ ಹೆಂಗೆ ಮೇಯ್ತಾವಳೆ. ಇವಳು ನಾನು ತೋರಿಸ್ಬೇಡ ಅಂತ ಮುಖ ಮುಚ್ಕೊಳ್ಳೋದೇ ಆಯಿತು. ಸೊ ನಾನು ಇವಾಗ ಬ್ಯಾಟಿಂಗಿಗೆ ರೆಡಿ ಆದೆ. ಫುಲ್ ಬ್ಯಾಟಿಂಗ್ ಮಾಡ್ಕೊಂಡು ಬರ್ತೀನಿ ಇರಿ. ಇದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ, ಫೋಟೋಶೂಟ್ ಮಾಡ್ಕೊಂಡು ಆಮೇಲೆ ಟೈಮ್ ಆಯಿತು ಹೋಗೋಣ ಅಂತ ರೆಡಿ ಆದ್ವಿ. ಆವಾಗ ನಮ್ಮ ಫ್ರೆಂಡ್ ನಮಗೆ ಅರಿಶಿನ ಕುಂಕುಮ ಕೊಟ್ಟಳು, ಇಬ್ಬರಿಗೂ ಕೂಡ. ನಾವು ಕೂಡ ಫಸ್ಟ್ ಟೈಮ್ ಮನೆಗೆ ಬಂದಿದ್ವಿ ಅಲ್ವಾ. ಸೊ ಅರಿಶಿನ ಕುಂಕುಮ, ಬ್ಲೌಸ್ ಪೀಸು, ಬಳೆ, ಬಾಳೆಹಣ್ಣು ಎಲ್ಲ ಕೊಟ್ಟಳು.
ಅವಳಿಗೂ ಕೂಡ ನಾವು ಕುಂಕುಮ ಎಲ್ಲ ಇಟ್ಟು ತುಂಬ ಖುಷಿ ಆಯಿತು. ಇವತ್ತಿನ ದಿನ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಆ್ಯಕ್ಚುಲಿ ನಾವಲ್ಲಿ ಹೊರಟಾಗ 2 ಗಂಟೆ ಆಗಿತ್ತು. ಆಲ್ರೆಡಿ ಟೈಮ್ 6 ಗಂಟೆ 6:15 ಆಗಿದೆ. ಕಾಣಿಸೋದೇ ಇಲ್ಲ, ಗೊತ್ತೇ ಆಗಲಿಲ್ಲ ಟೈಮ್ ಹೋಗಿದ್ದು. ಹೆಂಗೆ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಾಗಲ್ಲ. ನಮ್ಮೂರು ಜನನೂ ಒಂದೇ ಕಡೆ ಸೇರಿದರೆ ಹಾಗೇ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಕೊನೆಗೆ ದೇವ್ರ ಮುಂದೆ ನಿಂತ್ಕೊಂಡು ಹಾಗೆ ಒಂದೆರಡು ಫೋಟೋಸ್ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಮೆಮೊರಿಗಿರಲಿ ಅಂತ ಒಂದೆರಡು ರೀಲ್ಸು ಎಲ್ಲ ಮಾಡ್ಕೊಂಡಿದ್ದೀವಿ. ತುಂಬ ಖುಷಿ ಆಯಿತು. ಇನ್ಸ್ಟಾದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೆ, ನೀವೆಲ್ಲರೂ ನೋಡಿರ್ತೀರ. ನೆಕ್ಸ್ಟ್ ಅಲ್ಲಿಂದ ನಮ್ಮ ಫ್ರೆಂಡು ಶಾಪ್ ಓಪನ್ ಮಾಡಿದರೆ ಹೊಸ್ದಾಗಿ, ಅಲ್ಲಿಗೆ ಬಂದ್ವಿ. ಇದೇ ಅವ್ರ ಶಾಪು. ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇಲ್ಲಿ ಮಾಡಿದ್ದಾರೆ. ಮುಂಚೆ ವರ್ಕ್ ಮಾಡ್ತಾಯಿದ್ರು, ಇವಾಗ ವರ್ಕೆಲ್ಲ ಮಾಡೋಕ್ಕಾಗಿಲ್ಲ, ಮಗುನ ನೋಡ್ಕೊಬೇಕು ಅದರಿಂದ. ಸೊ ಹಾಗಾಗಿ ಅವ್ರ ಅಮ್ಮ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ನಮಗೋಸ್ಕರ ಮಸ್ಕಾಬನ್ ಮಾಡಿಕೊಟ್ಲು. ಒಂದು ಗುಲ್ಕನ್ ಫ್ಲೇವರು, ಇನ್ನೊಂದು ಪೈನಾಪಲ್ ಫ್ಲೇವರ್ದು ಮಸ್ಕಾಬನ್ ಮಾಡಿಕೊಟ್ಲು. ನೋಡಿ, ಇದೇ ಅವ್ರ ಶಾಪ್. ಯಾರಾದರೂ ಇದ್ದರೆ ಸುಮ್ಮನೆಳ್ಳಿ ಹತ್ರ ವಿಸಿಟ್ ಮಾಡಿ ಅವ್ರ ಶಾಪ್ಗೂ ಕೂಡ. ಮೇನ್ ರೋಡಲ್ಲೇ ಇದೆ. ಸೊ ಇವಾಗ ಇವ್ರು ಮನೆ ಮಾಡಿರೋದು ಅವ್ರಿಗೆ ಮಗಳು ಸ್ಕೂಲ್ಗೂ ನಿಯರ್ ಆಗುತ್ತೆ, ಶಾಪ್ಗೂ ಕೂಡ ನಿಯರ್ ಆಗುತ್ತೆ. ಸೊ ಅವ್ರು ಕಂಫರ್ಟಬಲ್ ಇದ್ದಾರೆ. ಇವಾಗ ನೋಡಿ, ಪೈನಾಪಲ್ ಫ್ಲೇವರ್ದು ಮಸ್ಕಾಬನ್ ಮಾಡ್ತಾಯಿದ್ದಾರೆ. ನಾನು ಕೂಡ ಮಸ್ಕಾಬನ್ ತಿಂದಿರಲಿಲ್ಲ. ತುಂಬ ಚೆನ್ನಾಗಿ ಮಾಡಿಕೊಡ್ತೀನಿ ಬನ್ನಿ ಅಂತ ಹೇಳಿದ್ಲು. ಸೊ ಮಾಡಿಕೊಟ್ಲು. ಟೇಸ್ಟ್ ಕೂಡ ಮಾಡಿದ್ವಿ, ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಆಲ್ರೆಡಿ 7 ಗಂಟೆ ಆಗಿಬಿಟ್ಟಿತ್ತು. ಮನೆಗೆ ಹೋಗಬೇಕಲ್ವ, ಹೋಗೋದಕ್ಕೆ ಈ ಕಡೆ ಮನಸ್ಸು ಬರ್ತಾಯಿಲ್ಲ, ಇರೋಕ್ಕೂ ಆಗ್ತಾಯಿಲ್ಲ. ಇನ್ನೊಂದು ದಿನ ಯಾವತ್ತಾದರೂ ಮೀಟ್ ಆಗೋಣ ಅಂತ ಅಂದ್ಕೊಂಡು ನಾವು ಕೂಡ ರಿಟರ್ನ್ ಹೋಗೋದಕ್ಕೆ ಕ್ಯಾಬ್ನ ಬುಕ್ ಮಾಡೋಣ ಅಂತ ಟ್ರೈ ಮಾಡ್ತಾನೆ ಇದ್ವಿ. ಕ್ಯಾಬ್ ತೊಗೊತಾನೆ ಇರಲಿಲ್ಲ, ಮಳೆ ಬೇರೆ ಬರ್ತಾಯಿತ್ತು. ಫೈನಲಿ ಒಂದು ಕ್ಯಾಬ್ ಸಿಕ್ತು, ಬುಕ್ ಆಯಿತು. ಸೊ ಹೊರಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ನಾವು ಬನ್ನು ಎಲ್ಲ ಮಾಡಿಕೊಟ್ಟಿದ್ಲಲ್ಲ, ಎಲ್ಲ ತಿಂದ್ಕೊಂಡು ಮಕ್ಕಳಿಗೆ ಜ್ಯೂಸು ಬಿಸ್ಕೆಟ್ಸು ಏನೇನೋ ಕೊಟ್ಟಳು. ಮಕ್ಕಳು ಕೇಳಬೇಕಾ, ಇನ್ನು ಎಲ್ಲ ತಿಂದು ಎಂಜಾಯ್ ಮಾಡಿದರು. ಮಕ್ಕಳುಗಳು ಎಲ್ಲೋದ್ರೂ ಕೂಡ ಸುಮ್ಮನೆ ಇರೋದೇ ಇಲ್ಲ ಅಲ್ವಾ ಫ್ರೆಂಡ್ಸ್. ಎಲ್ಲ ಕಡೆ ಗಲಾಟೆನೇ ಅವ್ರದ್ದು. ಅವ್ರನ್ನ ಕರ್ಕೊಂಡು ಹೋದರೆ ನಾವು ಅವ್ರ ಬಗ್ಗೆ ಕೇರ್ ಮಾಡೋದೇ ಆಗುತ್ತೆ, ನಮಗೆ ಫ್ರೀ ಟೈಮೇ ಸಿಗೋದಿಲ್ಲ. ಸೊ ನೆಕ್ಸ್ಟ್ ಮೀಟ್ ಆದಾಗ ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರಲ್ಲ, ಆವಾಗ ಮೀಟ್ ಆಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ. ಫೈನಲಿ ಮಸ್ಕಾಬನ್ ಎಲ್ಲ ಟೇಸ್ಟ್ ಮಾಡಿದ್ವಿ. 2 ಫ್ಲೇವರು ಕೂಡ ಚೆನ್ನಾಗಿತ್ತು. ಅಷ್ಟರಲ್ಲಿ ಕ್ಯಾಬ್ ಕೂಡ ಬಂತು. ಆಮೇಲೆ ಎಲ್ರಿಗೂ ಕೂಡ ಬಾಯ್ ಹೇಳಿ ತುಂಬ ಬೇಜಾರಾಯಿತು. ಮನಸ್ಸು ಗಟ್ಟಿ ಮಾಡಿಕೊಂಡು ಹೊರಟ್ವಿ ಮನೆಗೆ. ಮುಂಚೆ ನಾವೆಲ್ಲ ತುಂಬ ಚೆನ್ನಾಗಿದ್ವಿ. ಹತ್ರ ಇದ್ದಾಗ ಕಿತ್ತಾಡ್ತೀವಿ, ದೂರ ಹೋದಾಗ ಜಾಸ್ತಿ ಪ್ರೀತಿ ಮಾಡ್ತೀವಿ. ಅದೇ ಥರ ಆಗಿರೋದು. ಇದು ನಮ್ಮ ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡಿಕೊಡಿ. ಬೆಲ್ ಐಕಾನ್ ಹತ್ರ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಡಿ. ವಿಡಿಯೋ ಹೇಗಿತ್ತು ಅಂತ ಲೈಕ್ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.